ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಟಿವಿಕೆಗೆ ಬೇಕಾಗಿರೋದು ಇನ್ನೂ 6 ಶಾಸಕರ ಬೆಂಬಲ. 108 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದೆ ಟಿವಿಕೆ. 2 ಕ್ಷೇತ್ರಗಳಲ್ಲಿ ಜಯ ಗಳಿಸಿರುವಂತದ್ದು ವಿಜಯ್. 1 ಕ್ಷೇತ್ರಕ್ಕೆ ಮಾತ್ರ ಇವರು ಉಳಿಸ್ಕೋಬೇಕಾಗುತ್ತೆ, ಇನ್ನೊಂದಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ. ಹೀಗಾಗಿ 1 ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ನೀಡಿದ್ರೆ ಟಿವಿಕೆ 107 ಆಗುತ್ತೆ. ಈಗಾಗಲೇ ಟಿವಿಕೆಗೆ ಕಾಂಗ್ರೆಸ್ನ 5 ಶಾಸಕರು ಬೆಂಬಲವನ್ನ ಕೊಟ್ಟಾಗಿದೆ. ಹೀಗಾಗಿ ಇನ್ನ 6 ಶಾಸಕರ ಬೆಂಬಲ ಬೇಕಾಗುತ್ತೆ ಟಿವಿಕೆಗೆ. ಪೆರಂಬೂರು ಮತ್ತು ತಿರುಚಿ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ ವಿಜಯ್ ಅವರು. ಪೆರಂಬೂರು ಕ್ಷೇತ್ರವನ್ನ ಉಳಿಸಿಕೊಳ್ಳುವಂತ ಲೆಕ್ಕಾಚಾರದಲ್ಲಿದ್ದಾರೆ. ತಿರುಚಿಗೆ ರಿಸೈನ್ ಮಾಡಿದ್ರೆ ಮತ್ತೆ ಒಂದು ಸಂಖ್ಯೆ ಕಡಿಮೆ ಆಗುತ್ತೆ. ಹೀಗಾಗಿ ಟೋಟಲ್ ಈಗ ಬೇಕಾಗಿರೋದು 6 ಶಾಸಕರ ಬೆಂಬಲ. ಅಭಿಷೇಕ್, ನಂಬರ್ಸ್ ಗೇಮ್ ಅಂತೂ ಜೋರಾಗಿ ನಡೀತಾ ಇದೆ ತಮಿಳುನಾಡಲ್ಲಿ. ಒಂದು ರೀತಿ ಟಿವಿಕೆ ಕೂಡ ಈಗ ಗೊಂದಲದಲ್ಲಿದೆ. ಎಲ್ಲರೂ ಮುಕ್ತವಾಗಿ ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಲೇಟೆಸ್ಟ್ ಅಪ್ಡೇಟ್ ಏನು ಅಂತಂದ್ರೆ ಎಐಎಡಿಎಂಕೆ 30 ಜನ ಎಂಎಲ್ಎಗಳು ನಾವು ಬೆಂಬಲ ಕೊಡ್ತೀವಿ ಅಂತ ಏನ್ ಹೇಳ್ತಾ ಇದ್ರು, ಆದ್ರೆ ಅದಕ್ಕೆ ಯಾವುದೇ ರೀತಿಯ ರೆಸ್ಪಾನ್ಸ್ ಅನ್ನ ಟಿವಿಕೆ ಅವರು ಮಾಡಿಲ್ಲ ಅಂತ ಕೇಳಿ ಬರ್ತಾ ಇದೆ. ಅಂದ್ರೆ ಟಿವಿಕೆ ಪಾರ್ಟಿ ಈಗ ಎಲ್ಲಾ ಉಳಿದ ಪಾರ್ಟಿಗಳಿಗೆ ಒಂದು ರೀತಿ ಅನಿವಾರ್ಯ ಆಗಿದೆ ಡಿಎಂಕೆಯನ್ನ ಹೊರತುಪಡಿಸಿ. ಹಾಗಿದ್ರೆ ಟಿವಿಕೆ ಯಾರ ಜೊತೆಗೆ ಕೈ ಜೋಡಿಸುತ್ತೆ, ಯಾವ ರೀತಿ ನಿರ್ಧಾರವನ್ನ ತೆಗೆದುಕೊಳ್ಳುವ ಲೆಕ್ಕಾಚಾರಗಳಿದೆ? ಇಲ್ಲಿ ವಿಶ್ವಾಸದ ಸ್ನೇಹದ ಲೆಕ್ಕಾಚಾರವನ್ನ ನೋಡ್ತೇವೆ ಅಂದ್ರೆ 2009ಕ್ಕಿಂತ ಮೊದಲೇ ರಾಹುಲ್ ಗಾಂಧಿರವರು ಹಾಗೂ ವಿಜಯ್ ರವರ ಸ್ನೇಹ ಇರುವಂತದ್ದು. ಒಂದೆರಡು ಬಾರಿ ರಾಹುಲ್ ಗಾಂಧಿರವರ ಮನೆಗೆ ವಿಜಯ್ ರವರು ತಮ್ಮ ತಂದೆ ಜೊತೆ ಹೋಗಿ ಬಂದಿದ್ದಾರೆ, ರಾಜಕೀಯವನ್ನ ಚರ್ಚೆ ಮಾಡಿದ್ದಾರೆ. ಮುಂದೆ ಏನಾಗಬೇಕು, ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಐಡಿಯಾವನ್ನು ಕೂಡ ರಾಹುಲ್ ಗಾಂಧಿಯಿಂದ ಪಡೆದಿದ್ದಾರೆ. ಇವರ ಐಡಿಯಾವನ್ನು ಕೂಡ ಅವರಿಗೆ ತಿಳಿಸಿದ್ದಾರೆ. ಆದ್ರೂ ಕೂಡ ಆ ಒಂದು ಸಂದರ್ಭದಲ್ಲಿ ವಿಜಯ್ ಮಾತನಾಡುವಾಗ ಹೇಳ್ತಾರೆ, ನಾನು ಯಾವ ಪಕ್ಷದ ಜೊತೆಯೂ ಗುರುತಿಸಿಕೊಳ್ಳೋದಿಲ್ಲ, ನಂದೇ ಆದಂತಹ ಪಕ್ಷವನ್ನ ಸ್ಥಾಪನೆ ಮಾಡ್ತೇನೆ ಅಂತ. ಪ್ರಾಬಬ್ಲಿ ಈ ಒಂದು ಫ್ರೆಂಡ್ಶಿಪ್ ಇಂದ ಕಾಂಗ್ರೆಸ್ನ ಜೊತೆ ಮೈತ್ರಿ ಆಗೋದಕ್ಕೆ ವಿಜಯ್ ರವರು ಒಪ್ಪಿರಬಹುದಾದಂತಹ ಸಾಧ್ಯತೆ ಹೆಚ್ಚಿರುವಂತದ್ದು. ಮತ್ತೊಂದು ಕಡೆಗೆ ಕೇಂದ್ರ ಸರ್ಕಾರದಲ್ಲಿ ಇರುವಂತ ಅಲಯನ್ಸ್ ನ ಯಾವುದಾದರೂ ಒಂದು ಭಾಗವನ್ನ ವಿಜಯ್ ರವರು ತಮ್ಮ ಬೆಂಬಲವನ್ನ ಕೋರಿದ್ರೆ ಮುಂದೊಂದು ದಿನ ಕೇಂದ್ರ ಸರ್ಕಾರ ಹೇಳುವಂತ ಒಂದಿಷ್ಟು ಡೈರೆಕ್ಷನ್ಸ್ ಅನ್ನ ಫಾಲೋ ಮಾಡಬೇಕಾದಂತ ಅನಿವಾರ್ಯತೆ ವಿಜಯ್ ಮುಂದೆ ಬಂದೊದಗುತ್ತೆ. ಈ ಕಾರಣದಿಂದ ಏನಾದ್ರೂ ಆ ಅಲಯನ್ಸ್ ನ ಒಪ್ಪೋದಕ್ಕೆ ರೆಡಿ ಇಲ್ವಾ? ಎಐಡಿಎಂಕೆ ಈ ಸದ್ಯದ ಮಟ್ಟಿಗೆ ಮಾಡಿಕೊಂಡಿರುವಂತಹ ಅಲಯನ್ಸ್ ಕೂಡ ಅದೇ ರೀತಿ ಇದೆ. ಡಿಎಂಕೆ ಕಾಂಗ್ರೆಸ್ ಜೊತೆ ಅಲಯನ್ಸ್ ಮಾಡಿಕೊಂಡಿತ್ತು. ಡಿಎಂಕೆ ಇಂದ ಕಾಂಗ್ರೆಸ್ ಈಗ ಹೊರಗಡೆ ಬಂದು ವಿಜಯ್ ರವರಿಗೆ ಬೆಂಬಲ ಘೋಷಿಸಿದೆ. ಡಿಎಂಕೆಗೆ ಈ ಸದ್ಯದ ಮಟ್ಟಿಗೆ ಅಸಮಾಧಾನ ಆಗಿರುವಂತದ್ದು, ನಮ್ಮ ಜೊತೆ ಸ್ಪರ್ಧೆ ಮಾಡಿದಂತ ಒಂದು ರಾಷ್ಟ್ರೀಯ ಪಕ್ಷ ನೇರವಾಗಿ ಈಗ ಟಿವಿಕೆಗೆ ಬೆಂಬಲವನ್ನ ಸೂಚಿಸ್ತಾ ಇದೆ, ನಮ್ಮ ಸಪೋರ್ಟ್ ಅನ್ನ ತೆಗೆದುಕೊಂಡಿದೆ, ನಮ್ಮ ಜನರನ್ನ ಬಳಸಿಕೊಂಡಿದ್ದಾರೆ, ನಾವು ಕೂಡ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದ್ದೇವೆ, ನಮ್ಮ ಸಮಯ ವ್ಯರ್ಥ ಆಗಿದೆ, ನಮ್ಮ ಕೆಲಸ ವ್ಯರ್ಥ ಆಗಿದೆ. ಇಷ್ಟಾದ್ರೂ ಕೂಡ ನಾವು ಅವ್ರನ್ನ ಗೆಲ್ಲಿಸ್ಕೊಂಡ್ ಬಂದಿದೀವಿ ಅಂತ ಕನಿಷ್ಠವಾದಂತ ಗೌರವ ಸೌಜನ್ಯಕ್ಕೂ ಕೂಡ ನಮ್ಮ ಗಮನಕ್ಕೆ ತರದೆ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅನ್ನೋದು ಆಕ್ರೋಶ ಸಾಧಾರಣವಾಗಿ ಯಾವುದೇ ಪಕ್ಷಕ್ಕೆ ಬರುವಂತದ್ದು. ಆದ್ರೆ ರಾಜಕೀಯದಲ್ಲಿ ವಿಶ್ವಾಸಕ್ಕಿಂತ ಹೆಚ್ಚಾಗಿ ಅಧಿಕಾರ ಯಾರ ಜೊತೆ ಇರುತ್ತೆ ಅದನ್ನ ಯಾವ ರೀತಿ ಬೆಳೆಸ್ಕೊಂಡು ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋ ಲೆಕ್ಕಾಚಾರವೇ ಪ್ರಮುಖವಾಗಿರುವಂತದನ್ನ ಯಾವುದೇ ರಾಜ್ಯದ ಎಲೆಕ್ಷನ್ ನ ರಿಸಲ್ಟ್ ಬಂದಂತ ಸಂದರ್ಭದಲ್ಲಿ ನೋಡಿದ್ದೇವೆ. ಈಗ ವಾಪಸ್ ನಮ್ಮ ಸ್ಟೇಟ್ ನ ಎಲೆಕ್ಷನ್ಸ್ ಅಥವಾ ರಿಸಲ್ಟ್ಸ್ ಬರ್ತೀವಿ ಅಂದ್ರೆ ಜೆಡಿಎಸ್ ಪೂರ್ಣ ಪ್ರಮಾಣದಲ್ಲಿ ಸರ್ಕಾರ ರಚನೆ ಮಾಡಲಿಕ್ಕೆ ಆಗದಿದ್ರೂ ಕೂಡ ಅವರು ಕಾಂಗ್ರೆಸ್ಗೂ ಬೆಂಬಲವನ್ನ ನೀಡಿದ್ರು, ಬಿಜೆಪಿಗೂ ಬೆಂಬಲವನ್ನ ನೀಡಿದ್ರು. ಇದೇ ರೀತಿಯಾದಂತಹ ಪರಿಸ್ಥಿತಿ ಈಗ ಅಲ್ಲಿರುವಂತ ಅಂದ್ರೆ ತಮಿಳುನಾಡಿನಲ್ಲಿ ಇರುವಂತಹ ಎಐಡಿಎಂಕೆ ಆಗಿರ್ಬೋದು, ಕಾಂಗ್ರೆಸ್ಗೆ ಆಗಿರ್ಬೋದು ಅಂತಹ ಪರಿಸ್ಥಿತಿ ಬಂದಿರುವಂತದ್ದು. ಕಾಂಗ್ರೆಸ್ಗೆ ಸಿಕ್ಕಿರುವಂತದ್ದು ಕೇವಲ 5 ಸ್ಥಾನಗಳಾಗಿದೆ. ಎಐಡಿಎಂಕೆಗೆ ಸಿಕ್ಕಿರುವಂತದ್ದು 40+ ಸ್ಥಾನಗಳಾಗಿದ್ರು ಕೂಡ ಯಾರು ಪೂರ್ಣ ಪ್ರಮಾಣದಲ್ಲಿ 100% ಎಫಿಷಿಯನ್ಸಿನ 100% ಸಪೋರ್ಟ್ ಅನ್ನ ವಿಜಯ್ಗೆ ಕೊಡ್ತಾರೆ ಅನ್ನೋದು, ವಿಜಯ್ ಆ ಸಪೋರ್ಟ್ ಅನ್ನ ಸ್ವೀಕಾರ ಮಾಡಿದಂತ ಸಂದರ್ಭದಲ್ಲಿ ಮುಂದೊಂದು ದಿನ ಅವರು ಹೇಳಿದಂತ ಮಾತನ್ನ ಕೇಳಬೇಕಾದಂತ ಅನಿವಾರ್ಯತೆ ಇದ್ದೇ ಇರುತ್ತೆ. ಯಾಕೆಂದ್ರೆ ಅವರ ಸಪೋರ್ಟ್ ಇಲ್ಲದೆ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಆಗಿರೋದಿಲ್ಲ. ಇದು ಸರ್ಕಾರ ರಚನೆಯಾದ ನಂತರ ಬರುವಂತ ಮಾತಾಗಿರುತ್ತೆ. ಆದ್ರೆ ಸರ್ಕಾರ ರಚನೆ ಮಾಡೋದಕ್ಕೆ ಸ್ಥಿರವಾದಂತ ಸುಭದ್ರವಾದಂತ ಗಟ್ಟಿಯಾದಂತ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಯಾರು ಬೆಂಬಲವನ್ನ ಕೊಟ್ಟಿರ್ತಾರೆ ಅವರ ಬೇಡಿಕೆಗಳನ್ನ, ಅವರ ಒತ್ತಾಯಗಳನ್ನ ಈಡೇರಿಸೋದು ಕೂಡ ವಿಜಯ್ ರವರ ಅಗ್ರಗಣ್ಯ ಕರ್ತವ್ಯ ಆಗಿರುತ್ತೆ. ಇದೊಂದೇ ಕಾರಣದಿಂದ ರಾಷ್ಟ್ರೀಯ ಪಕ್ಷಗಳನ್ನ ದೂರ ಇಟ್ಟು ಸ್ಥಳೀಯವಾಗಿ ಇರುವಂತಹ ಪಕ್ಷಗಳ ಜೊತೆ ಕೈ ಜೋಡಿಸಿದ್ರೆ ರಾಜ್ಯದ ಇತಿಹಾಸ ಗೊತ್ತಿದೆ, ಜನರ ಸಮಸ್ಯೆಗಳು ಗೊತ್ತಿದೆ, ಐಡಿಯಾಲಜಿ ಒಂದೇ ಇರುತ್ತೆ, ದ್ರವಿಡಿಯನ್ ಕಲ್ಚರ್ನ ಮುಂದುವರಿಸಿಕೊಂಡು ಹೋಗಬಹುದು ಅನ್ನೊಂದು ಲೆಕ್ಕಾಚಾರದಿಂದ ಟಿವಿಕೆ ಅವರು ಇಲ್ಲಿರುವಂತಹ ಸಿಪಿಐ ಆಗಿರ್ಬೋದು, ಸಿಪಿಎಂ ಆಗಿರ್ಬೋದು, ವಿಕೆಸಿ ಆಗಿರ್ಬೋದು ಅವರ ಜೊತೆ ಕೈ ಜೋಡಿಸಿದ್ರೂ ಕೂಡ ಇನ್ನೂ 5 ಸ್ಥಾನ ಬೇಕೇ ಬೇಕಾಗತ್ತೆ. ಯಾಕಂದ್ರೆ ಈಗ ಪ್ರಾದೇಶಿಕವಾಗಿ 6 ಸೀಟ್ಗಳು ಮಾತ್ರ ಈಗ ವಿಜಯ್ ರವರ ಜೊತೆಗೆ ಬೆಂಬಲವನ್ನ ಕೊಟ್ರೆ ಬರುವಂತದ್ದು. ಇನ್ನುಳಿದ 5 ಸ್ಥಾನಕ್ಕೆ ಮತ್ತೆ ಯಾರ ಮೊರೆ ಹೋಗಬೇಕು ಅನ್ನೋ ಲೆಕ್ಕಾಚಾರ ಕೂಡ ಅವರ ಮುಂದೆ ಬಂದಿರುವಂತದ್ದು.
ಯಾವುದೇ ಕಾರಣಕ್ಕೂ ಕೂಡ ಡಿಎಂಕೆ ಜೊತೆ ಕೈ ಜೋಡಿಸೋದಿಲ್ಲ ಅನ್ನೋದು, ಯಾಕಂದ್ರೆ ಬದ್ಧ ವೈರಿಗಳಾಗಿದ್ದಾರೆ, ಇದು ಗೊತ್ತಿರುವಂತದ್ದು. ಈ ಒಂದು ಸಂದರ್ಭವನ್ನ ಡಿಎಂಕೆ ಕೈವಶ ಮಾಡಿಕೊಳ್ಳುವಂತ ಬಹುತೇಕ ಚಾನ್ಸಸ್ ಅನ್ನ ನಾವು ನೋಡ್ತಾ ಇರುವಂತದ್ದು. ಈ ಸದ್ಯದ ಮಟ್ಟಿಗೆ ರಾಜಕೀಯ ಲೆಕ್ಕಾಚಾರವನ್ನ ನೋಡಿದಾಗ ಎಐಎಡಿಎಂಕೆ ಆಗಿರ್ಬೋದು, ಡಿಎಂಕೆ ಆಗಿರ್ಬೋದು, ಪೂರ್ಣ ಪ್ರಮಾಣದ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಅವರ ಬಳಿ ಕೂಡ ನಂಬರ್ ಇಲ್ಲ. ನಾವು ಸರ್ಕಾರ ಮಾಡಿದ್ರು ಪರವಾಗಿಲ್ಲ, ಇನ್ನೊಬ್ಬ ಸರ್ಕಾರ ಮಾಡೋದಕ್ಕೆ ಬಿಡಬಾರದು ಅನ್ನೋ ಒಂದು ಲೆಕ್ಕಾಚಾರವೇ ರಾಜಕಾರಣಿಗಳ ಬಳಿ ಇರೋದ್ರಿಂದ ಯಾವ ರೀತಿ ಇದನ್ನ ಮುಂದೂಡಬೇಕು, ಅದಕ್ಕೆ ಏನೆಲ್ಲ ಟೆಕ್ನಿಕಲ್ ಹಾಗೂ ಟ್ಯಾಕ್ಟ್ಫುಲ್ ಕೆಲಸಗಳನ್ನ ಮಾಡಬೇಕು, ಇದನ್ನ ವಿಪಕ್ಷದ ಸ್ಥಾನದಲ್ಲಿ ಸದ್ಯದ ಮಟ್ಟಿಗೆ ಕುಳಿತಿರುವಂತ ಸರ್ಕಾರವನ್ನ ನಡೆಸ್ತಾ ಇದ್ದಂತ ಡಿಎಂಕೆ ರವರು ಮಾಡುವಂತ ಚಾನ್ಸಸ್ ಅನ್ನ ನೋಡ್ತಾ ಇದ್ದೇವೆ. ಇಲ್ಲಿಗೆ ಡ್ಯಾಮೇಜ್ ಕಂಟ್ರೋಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ವಿಜಯ್ ಸರ್ಕಾರವನ್ನ ಮಾಡದೇ ಇರೋದಕ್ಕೆ ಏನೆಲ್ಲ ಬ್ಯಾರಿಯರ್ ಗಳನ್ನ ಹಾಕಬಹುದು, ಎಲ್ಲೆಲ್ಲಿ ನಾವು ರೋಡ್ ಹಂಪ್ ಗಳನ್ನ ಸೆಟ್ ಮಾಡಬಹುದು, ಅದನ್ನ ಮಾಡುವಂತ ಸಾಧ್ಯತೆ ಇರುವಂತದ್ದು. ಈ ಪ್ರಾದೇಶಿಕ ಪಕ್ಷಗಳು 6 ಸೀಟ್ಗಳೇನಿದೆ ಅದನ್ನ ಯಾವ ರೀತಿ ವಿಜಯ್ ಜೊತೆ ಹೋಗದೆ ಇರೋ ತರ ಮುಂದೂಡಬೇಕು ಅನ್ನೋದನ್ನು ಕೂಡ ಈಗ ಮಾತುಕತೆಯನ್ನ ನಡೆಸುವಂತದ್ದಿರುತ್ತೆ. ಈ ಪೋಚಿಂಗ್ ಅಥವಾ ಹಾರ್ಸ್ ರೈಡಿಂಗ್ ಅಂತ ಏನ್ ಹೇಳ್ತೀವಿ, ಈಗ ಆರಂಭವಾಗುವಂತ ಚಾನ್ಸಸ್ ಇರುವಂತದ್ದು. ಈಗಾಗಲೇ ಆರಂಭ ಕೂಡ ಆಗೋಗಿರುತ್ತೆ ಫೋನ್ ಕರೆಗಳ ಮುಖಾಂತರ. ಈ ಸದ್ಯದ ಮಟ್ಟಿಗೆ ತನ್ನ ಪಕ್ಷದಲ್ಲಿರುವಂತಹ ಕಾರ್ಯಕರ್ತರನ್ನ, ಶಾಸಕರನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳುವಂತ ಪ್ರಯತ್ನವನ್ನ ವಿಜಯ್ ಮಾಡದೆ ಹೋದ್ರೆ 108 ಸೀಟ್ಗಳನ್ನ ಪಡೆದು ಕೂಡ ಉಪಯೋಗಕ್ಕೆ ತರದೇ ಇರುವಂತ ಪರಿಸ್ಥಿತಿ ಬರಬಹುದು. ಶ್ರೀಪಾದ್, ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಟಿವಿಕೆಗೆ ಬೇಕಾಗಿರೋದು ಇನ್ನು 6 ಶಾಸಕರ ಬೆಂಬಲ. 108 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದೆ ಟಿವಿಕೆ. 2 ಕ್ಷೇತ್ರಗಳಲ್ಲಿ ಜಯಗಳಿಸಿರುವಂತದ್ದು ವಿಜಯ್. 1 ಕ್ಷೇತ್ರಕ್ಕೆ ಮಾತ್ರ ಇವರು ಉಳಿಸ್ಕೋಬೇಕಾಗುತ್ತೆ, ಇನ್ನೊಂದಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ. ಹಿಂಗಾಗಿ 1 ಕ್ಷೇತ್ರಕ್ಕೆ ರಾಜೀನಾಮೆಯನ್ನ ನೀಡಿದ್ರೆ ಟಿವಿಕೆ 107 ಆಗುತ್ತೆ. ಈಗಾಗಲೇ ಟಿವಿಕೆಗೆ ಕಾಂಗ್ರೆಸ್ನ 5 ಶಾಸಕರು ಬೆಂಬಲವನ್ನ ಕೊಟ್ಟಾಗಿದೆ. ಹೀಗಾಗಿ ಇನ್ನ 6 ಶಾಸಕರ ಬೆಂಬಲ ಬೇಕಾಗುತ್ತೆ ಟಿವಿಕೆಗೆ. ಪೆರಂಬೂರು ಮತ್ತು ತಿರುಚಿ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ ವಿಜಯ್ ಅವರು. ಪೆರಂಬೂರು ಕ್ಷೇತ್ರವನ್ನ ಉಳಿಸಿಕೊಳ್ಳುವಂತ ಲೆಕ್ಕಾಚಾರದಲ್ಲಿದ್ದಾರೆ. ತಿರುಚಿಗೆ ರಿಸೈನ್ ಮಾಡಿದ್ರೆ ಮತ್ತೆ ಒಂದು ಸಂಖ್ಯೆ ಕಡಿಮೆ ಆಗುತ್ತೆ. ಹೀಗಾಗಿ ಟೋಟಲ್ ಈಗ ಬೇಕಾಗಿರೋದು 6 ಶಾಸಕರ ಬೆಂಬಲ. ಅಭಿಷೇಕ್, ನಂಬರ್ಸ್ ಗೇಮ್ ಅಂತೂ ಜೋರಾಗಿ ನಡೀತಾ ಇದೆ ತಮಿಳುನಾಡಲ್ಲಿ. ಒಂದು ರೀತಿ ಟಿವಿಕೆ ಕೂಡ ಈಗ ಗೊಂದಲದಲ್ಲಿದೆ. ಎಲ್ಲರೂ ಮುಕ್ತವಾಗಿ ನಾವು ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಲೇಟೆಸ್ಟ್ ಅಪ್ಡೇಟ್ ಏನು ಅಂತಂದ್ರೆ ಎಐಎಡಿಎಂಕೆ 30 ಜನ ಎಂಎಲ್ಎಗಳು ನಾವು ಬೆಂಬಲ ಕೊಡ್ತೀವಿ ಅಂತ ಏನ್ ಹೇಳ್ತಾ ಇದ್ರು, ಆದ್ರೆ ಅದಕ್ಕೆ ಯಾವುದೇ ರೀತಿಯ ರೆಸ್ಪಾನ್ಸ್ ಅನ್ನ ಟಿವಿಕೆ ಅವರು ಮಾಡಿಲ್ಲ ಅಂತ ಕೇಳಿ ಬರ್ತಾ ಇದೆ. ಅಂದ್ರೆ ಟಿವಿಕೆ ಪಾರ್ಟಿ ಈಗ ಎಲ್ಲಾ ಉಳಿದ ಪಾರ್ಟಿಗಳಿಗೆ ಒಂದು ರೀತಿ ಅನಿವಾರ್ಯ ಆಗಿದೆ ಡಿಎಂಕೆಯನ್ನ ಹೊರತುಪಡಿಸಿ. ಹಾಗಿದ್ರೆ ಟಿವಿಕೆ ಯಾರ ಜೊತೆಗೆ ಕೈ ಜೋಡಿಸುತ್ತೆ, ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುವ ಲೆಕ್ಕಾಚಾರಗಳಿದೆ? ಇಲ್ಲಿ ವಿಶ್ವಾಸದ ಸ್ನೇಹದ ಲೆಕ್ಕಾಚಾರವನ್ನ ನೋಡ್ತೇವೆ ಅಂದ್ರೆ 2009ಕ್ಕಿಂತ ಮೊದಲೇ ರಾಹುಲ್ ಗಾಂಧಿರವರು ಹಾಗೂ ವಿಜಯ್ ರವರ ಸ್ನೇಹ ಇರುವಂತದ್ದು. 1-2 ಬಾರಿ ರಾಹುಲ್ ಗಾಂಧಿರವರ ಮನೆಗೆ ವಿಜಯ್ ರವರು ತಮ್ಮ ತಂದೆ ಜೊತೆ ಹೋಗಿ ಬಂದಿದ್ದಾರೆ, ರಾಜಕೀಯವನ್ನ ಚರ್ಚೆ ಮಾಡಿದ್ದಾರೆ. ಮುಂದೆ ಏನಾಗಬೇಕು, ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಐಡಿಯಾವನ್ನು ಕೂಡ ರಾಹುಲ್ ಗಾಂಧಿಯಿಂದ ಪಡೆದಿದ್ದಾರೆ. ಇವರ ಐಡಿಯಾವನ್ನು ಕೂಡ ಅವರಿಗೆ ತಿಳಿಸಿದ್ದಾರೆ. ಆದ್ರೂ ಕೂಡ ಆ ಒಂದು ಸಂದರ್ಭದಲ್ಲಿ ವಿಜಯ್ ಮಾತನಾಡುವಾಗ ಹೇಳ್ತಾರೆ, ನಾನು ಯಾವ ಪಕ್ಷದ ಜೊತೆಯೂ ಗುರುತಿಸಿಕೊಳ್ಳೋದಿಲ್ಲ, ನಂದೇ ಆದಂತಹ ಪಕ್ಷವನ್ನ ಸ್ಥಾಪನೆ ಮಾಡ್ತೇನೆ ಅಂತ. ಪ್ರಾಬಬ್ಲಿ ಈ ಒಂದು ಫ್ರೆಂಡ್ಶಿಪ್ ಇಂದ ಕಾಂಗ್ರೆಸ್ನ ಜೊತೆ ಮೈತ್ರಿ ಆಗೋದಕ್ಕೆ ವಿಜಯ್ ರವರು ಒಪ್ಪಿರಬಹುದಾದಂತಹ ಸಾಧ್ಯತೆ ಹೆಚ್ಚಿರುವಂತದ್ದು. ಮತ್ತೊಂದು ಕಡೆಗೆ ಕೇಂದ್ರ ಸರ್ಕಾರದಲ್ಲಿ ಇರುವಂತ ಅಲಯನ್ಸ್ ನ ಯಾವುದಾದರೂ ಒಂದು ಭಾಗವನ್ನ ವಿಜಯ್ ರವರು ತಮ್ಮ ಬೆಂಬಲವನ್ನ ಕೋರಿದ್ರೆ ಮುಂದೊಂದು ದಿನ ಕೇಂದ್ರ ಸರ್ಕಾರ ಹೇಳುವಂತ ಒಂದಿಷ್ಟು ಡೈರೆಕ್ಷನ್ಸ್ ಅನ್ನ ಫಾಲೋ ಮಾಡಬೇಕಾದಂತ ಅನಿವಾರ್ಯತೆ ವಿಜಯ ಮುಂದೆ ಬಂದೊದಗುತ್ತೆ. ಈ ಕಾರಣದಿಂದ ಏನಾದ್ರೂ ಆ ಅಲಯನ್ಸ್ ನ ಒಪ್ಪೋದಕ್ಕೆ ರೆಡಿ ಇಲ್ವಾ? ಎಐಡಿಎಂಕೆ ಈ ಸದ್ಯದ ಮಟ್ಟಿಗೆ ಮಾಡಿಕೊಂಡಿರುವಂತ ಅಲಯನ್ಸ್ ಕೂಡ ಅದೇ ರೀತಿ ಇದೆ. ಡಿಎಂಕೆ ಕಾಂಗ್ರೆಸ್ ಜೊತೆ ಅಲಯನ್ಸ್ ಮಾಡಿಕೊಂಡಿತ್ತು. ಡಿಎಂಕೆ ಇಂದ ಕಾಂಗ್ರೆಸ್ ಈಗ ಹೊರಗಡೆ ಬಂದು ವಿಜಯ್ ರವರಿಗೆ ಬೆಂಬಲ ಘೋಷಿಸಿದೆ. ಡಿಎಂಕೆಗೆ ಈ ಸದ್ಯದ ಮಟ್ಟಿಗೆ ಅಸಮಾಧಾನ ಆಗಿರುವಂತದ್ದು, ನಮ್ಮ ಜೊತೆ ಸ್ಪರ್ಧೆ ಮಾಡಿದಂತ ಒಂದು ರಾಷ್ಟ್ರೀಯ ಪಕ್ಷ ನೇರವಾಗಿ ಈಗ ಟಿವಿಕೆಗೆ ಬೆಂಬಲವನ್ನ ಸೂಚಿಸ್ತಾ ಇದೆ, ನಮ್ಮ ಸಪೋರ್ಟ್ ಅನ್ನ ತೆಗೆದುಕೊಂಡಿದೆ, ನಮ್ಮ ಜನರನ್ನ ಬಳಸಿಕೊಂಡಿದ್ದಾರೆ, ನಾವು ಕೂಡ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದ್ದೇವೆ, ನಮ್ಮ ಸಮಯ ವ್ಯರ್ಥ ಆಗಿದೆ, ನಮ್ಮ ಕೆಲಸ ವ್ಯರ್ಥ ಆಗಿದೆ, ಇಷ್ಟಾದ್ರೂ ಕೂಡ ನಾವು ಅವ್ರನ್ನ ಗೆಲ್ಲಿಸ್ಕೊಂಡ್ ಬಂದಿದೀವಿ ಅಂತ ಕನಿಷ್ಠವಾದಂತ ಗೌರವ ಸೌಜನ್ಯಕ್ಕೂ ಕೂಡ ನಮ್ಮ ಗಮನಕ್ಕೆ ತರದೆ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅನ್ನೋದು ಆಕ್ರೋಶ ಸಾಧಾರಣವಾಗಿ ಯಾವುದೇ ಪಕ್ಷಕ್ಕೆ ಬರುವಂತದ್ದು. ಆದ್ರೆ ರಾಜಕೀಯದಲ್ಲಿ ವಿಶ್ವಾಸಕ್ಕಿಂತ ಹೆಚ್ಚಾಗಿ ಅಧಿಕಾರ ಯಾರ ಜೊತೆ ಇರುತ್ತೆ ಅದನ್ನ ಯಾವ ರೀತಿ ಬೆಳೆಸಿಕೊಂಡು ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋ ಲೆಕ್ಕಾಚಾರವೇ ಪ್ರಮುಖವಾಗಿರುವಂತದನ್ನ ಯಾವುದೇ ರಾಜ್ಯದ ಎಲೆಕ್ಷನ್ ನ ರಿಸಲ್ಟ್ ಬಂದಂತ ಸಂದರ್ಭದಲ್ಲಿ ನೋಡಿದ್ದೇವೆ. ಈಗ ವಾಪಸ್ ನಮ್ಮ ಸ್ಟೇಟ್ ನ ಎಲೆಕ್ಷನ್ಸ್ ಅಥವಾ ರಿಸಲ್ಟ್ಸ್ ಬರ್ತೀವಿ ಅಂದ್ರೆ ಜೆಡಿಎಸ್ ಪೂರ್ಣ ಪ್ರಮಾಣದಲ್ಲಿ ಸರ್ಕಾರ ರಚನೆ ಮಾಡಲಿಕ್ಕೆ ಆಗದಿದ್ರೂ ಕೂಡ ಅವರು ಕಾಂಗ್ರೆಸ್ಗೂ ಬೆಂಬಲವನ್ನ ನೀಡಿದ್ರು, ಬಿಜೆಪಿಗೂ ಬೆಂಬಲವನ್ನ ನೀಡಿದ್ರು. ಇದೇ ರೀತಿಯಾದಂತಹ ಪರಿಸ್ಥಿತಿ ಈಗ ಅಲ್ಲಿ
ಅಲ್ಲಿರುವಂತ ಅಂದ್ರೆ ತಮಿಳುನಾಡಿನಲ್ಲಿ ಇರುವಂತ ಎಐಡಿಎಂಕೆ ಆಗಿರ್ಬೋದು, ಕಾಂಗ್ರೆಸ್ಗೆ ಆಗಿರ್ಬೋದು ಅಂತಹ ಪರಿಸ್ಥಿತಿ ಬಂದಿರುವಂತದ್ದು. ಕಾಂಗ್ರೆಸ್ಗೆ ಸಿಕ್ಕಿರುವಂತದ್ದು ಕೇವಲ 5 ಸ್ಥಾನಗಳಾಗಿದ್ರೆ ಎಐಡಿಎಂಕೆಗೆ ಸಿಕ್ಕಿರುವಂತದ್ದು 40+ ಸ್ಥಾನಗಳಾಗಿದ್ರು ಕೂಡ ಯಾರು ಪೂರ್ಣ ಪ್ರಮಾಣದಲ್ಲಿ 100% ಎಫಿಷಿಯನ್ಸಿನ ಅಥವಾ 100% ಸಪೋರ್ಟ್ ಅನ್ನ ವಿಜಯ್ಗೆ ಕೊಡ್ತಾರೆ ಅನ್ನೋದು, ವಿಜಯ್ ಆ ಸಪೋರ್ಟ್ ಅನ್ನು ಸ್ವೀಕಾರ ಮಾಡಿದಂತ ಸಂದರ್ಭದಲ್ಲಿ ಮುಂದೊಂದು ದಿನ ಅವರು ಹೇಳಿದಂತ ಮಾತನ್ನ ಕೇಳಬೇಕಾದಂತ ಅನಿವಾರ್ಯತೆ ಇದ್ದೇ ಇರುತ್ತೆ. ಯಾಕೆಂದ್ರೆ ಅವರ ಸಪೋರ್ಟ್ ಇಲ್ಲದೆ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಆಗಿರೋದಿಲ್ಲ. ಇದು ಸರ್ಕಾರ ರಚನೆಯಾದ ನಂತರ ಬರುವಂತ ಮಾತಾಗಿರುತ್ತೆ. ಆದ್ರೆ ಸರ್ಕಾರ ರಚನೆ ಮಾಡೋದಕ್ಕೆ ಸ್ಥಿರವಾದಂತ, ಸುಭದ್ರವಾದಂತ, ಗಟ್ಟಿಯಾದಂತ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಯಾರು ಬೆಂಬಲವನ್ನ ಕೊಟ್ಟಿರ್ತಾರೆ ಅವರ ಬೇಡಿಕೆಗಳನ್ನ, ಅವರ ಒತ್ತಾಯಗಳನ್ನ ಈಡೇರಿಸೋದು ಕೂಡ ವಿಜಯ್ ರವರ ಅಗ್ರಗಣ್ಯ ಕರ್ತವ್ಯ ಆಗಿರುತ್ತೆ. ಇದೊಂದೇ ಕಾರಣದಿಂದ ರಾಷ್ಟ್ರೀಯ ಪಕ್ಷಗಳನ್ನ ದೂರ ಇಟ್ಟು ಸ್ಥಳೀಯವಾಗಿ ಇರುವಂತಹ ಪಕ್ಷಗಳ ಜೊತೆ ಕೈ ಜೋಡಿಸಿದ್ರೆ ರಾಜ್ಯದ ಇತಿಹಾಸ ಗೊತ್ತಿದೆ, ಜನರ ಸಮಸ್ಯೆಗಳು ಗೊತ್ತಿದೆ, ಐಡಿಯಾಲಜಿ ಒಂದೇ ಇರುತ್ತೆ, ದ್ರವಿಡಿಯನ್ ಕಲ್ಚರ್ನ ಮುಂದುವರಿಸಿಕೊಂಡು ಹೋಗಬಹುದು ಅನ್ನೊಂದು ಲೆಕ್ಕಾಚಾರದಿಂದ ಟಿವಿಕೆ ಅವರು ಇಲ್ಲಿರುವಂತಹ ಸಿಪಿಐ ಆಗಿರ್ಬೋದು, ಸಿಪಿಎಂ ಆಗಿರ್ಬೋದು, ವಿಕೆಸಿ ಆಗಿರ್ಬೋದು ಅವರ ಜೊತೆ ಕೈ ಜೋಡಿಸಿದ್ರೂ ಕೂಡ ಇನ್ನೂ 5 ಸ್ಥಾನ ಬೇಕೇ ಬೇಕಾಗತ್ತೆ. ಯಾಕಂದ್ರೆ ಈಗ ಪ್ರಾದೇಶಿಕವಾಗಿ 6 ಸೀಟ್ಗಳು ಮಾತ್ರ ಈಗ ವಿಜಯರವರ ಜೊತೆಗೆ ಬೆಂಬಲವನ್ನ ಕೊಟ್ರೆ ಬರುವಂತದ್ದು. ಇನ್ನುಳಿದ 5 ಸ್ಥಾನಕ್ಕೆ ಮತ್ತೆ ಯಾರ ಮೊರೆ ಹೋಗಬೇಕು ಅನ್ನೋ ಲೆಕ್ಕಾಚಾರ ಕೂಡ ಅವರ ಮುಂದೆ ಬಂದಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಡಿಎಂಕೆ ಜೊತೆ ಕೈ ಜೋಡಿಸೋದಿಲ್ಲ ಅನ್ನೋದು, ಯಾಕಂದ್ರೆ ಬದ್ಧ ವೈರಿಗಳಾಗಿದ್ದಾರೆ, ಇದು ಗೊತ್ತಿರುವಂತದ್ದು. ಈ ಒಂದು ಸಂದರ್ಭವನ್ನ ಡಿಎಂಕೆ ಕೈವಶ ಮಾಡಿಕೊಳ್ಳುವಂತ ಬಹುತೇಕ ಚಾನ್ಸಸ್ ಅನ್ನ ನಾವು ನೋಡ್ತಾ ಇರುವಂತದ್ದು. ಈ ಸದ್ಯದ ಮಟ್ಟಿಗೆ ರಾಜಕೀಯ ಲೆಕ್ಕಾಚಾರವನ್ನ ನೋಡಿದಾಗ ಎಐಎಡಿಎಂಕೆ ಆಗಿರ್ಬೋದು, ಡಿಎಂಕೆ ಆಗಿರ್ಬೋದು ಪೂರ್ಣ ಪ್ರಮಾಣದ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಅವರ ಬಳಿ ಕೂಡ ನಂಬರ್ ಇಲ್ಲ. ನಾವು ಸರ್ಕಾರ ಮಾಡಿದ್ರು ಪರವಾಗಿಲ್ಲ, ಇನ್ನೊಬ್ಬ ಸರ್ಕಾರ ಮಾಡೋದಕ್ಕೆ ಬಿಡಬಾರದು ಅನ್ನೋ ಒಂದು ಲೆಕ್ಕಾಚಾರವೇ ರಾಜಕಾರಣಿಗಳ ಬಳಿ ಇರೋದ್ರಿಂದ ಯಾವ ರೀತಿ ಇದನ್ನ ಮುಂದೂಡಬೇಕು, ಅದಕ್ಕೆ ಏನೆಲ್ಲ ಟೆಕ್ನಿಕಲ್ ಹಾಗೂ ಟ್ಯಾಕ್ಟ್ಫುಲ್ ಕೆಲಸಗಳನ್ನ ಮಾಡಬೇಕು, ಇದನ್ನ ವಿಪಕ್ಷದ ಸ್ಥಾನದಲ್ಲಿ ಸದ್ಯದ ಮಟ್ಟಿಗೆ ಕುಳಿತಿರುವಂತ ಸರ್ಕಾರವನ್ನ ನಡೆಸ್ತಾ ಇದ್ದಂತ ಡಿಎಂಕೆ ರವರು ಮಾಡುವಂತ ಚಾನ್ಸಸ್ ಅನ್ನ ನೋಡ್ತಾ ಇದ್ದೇವೆ. ಇಲ್ಲಿಗೆ ಡ್ಯಾಮೇಜ್ ಕಂಟ್ರೋಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ವಿಜಯ್ ಸರ್ಕಾರವನ್ನ ಮಾಡದೇ ಇರೋದಕ್ಕೆ ಏನೆಲ್ಲ ಬ್ಯಾರಿಯರ್ ಗಳನ್ನ ಹಾಕಬಹುದು, ಎಲ್ಲೆಲ್ಲಿ ನಾವು ರೋಡ್ ಹಂಪ್ ಗಳನ್ನ ಸೆಟ್ ಮಾಡಬಹುದು, ಅದನ್ನ ಮಾಡುವಂತ ಸಾಧ್ಯತೆ ಇರುವಂತದ್ದು. ಈ ಪ್ರಾದೇಶಿಕ ಪಕ್ಷಗಳು 6 ಸೀಟ್ಗಳೇನಿದೆ ಅದನ್ನ ಯಾವ ರೀತಿ ವಿಜಯ್ ಜೊತೆ ಹೋಗದೆ ಇರೋ ತರ ಮುಂದೂಡಬೇಕು ಅನ್ನೋದನ್ನು ಕೂಡ ಈಗ ಮಾತುಕತೆಯನ್ನ ನಡೆಸುವಂತದ್ದಿರುತ್ತೆ. ಈ ಪೋಚಿಂಗ್ ಅಥವಾ ಹಾರ್ಸ್ ರೈಡಿಂಗ್ ಅಂತ ಏನ್ ಹೇಳ್ತೀವಿ, ಈಗ ಆರಂಭವಾಗುವಂತ ಚಾನ್ಸಸ್ ಇರುವಂತದ್ದು. ಈಗಾಗಲೇ ಆರಂಭ ಕೂಡ ಆಗೋಗಿರುತ್ತೆ ಫೋನ್ ಕರೆಗಳ ಮುಖಾಂತರ. ಈ ಸದ್ಯದ ಮಟ್ಟಿಗೆ ತನ್ನ ಪಕ್ಷದಲ್ಲಿರುವಂತಹ ಕಾರ್ಯಕರ್ತರನ್ನ, ಶಾಸಕರನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳುವಂತ ಪ್ರಯತ್ನವನ್ನ ವಿಜಯ್ ಮಾಡದೆ ಹೋದ್ರೆ 108 ಸೀಟ್ಗಳನ್ನ ಪಡೆದು ಕೂಡ ಉಪಯೋಗಕ್ಕೆ ತರದೇ ಇರುವಂತ ಪರಿಸ್ಥಿತಿ ಬರಬಹುದು. ಶ್ರೀಪಾದ್.